ಪುದುಕೋಟೈ ಭುವನೇಶ್ವರಿ ಭುವನೇಶ್ವರ. ಹಾಯ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗನ ನೋಡಿ ಅವನಿಗೊಂದು ಸ್ವಲ್ಪ ಮುದ್ದು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಫುಲ್ ರೆಡಿಯಾಗಿ ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನು ನಮ್ಮ ಮನೆಯವ್ರನ್ನೂ ಕೇಳ್ತಾಯಿದ್ದೀನಿ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಾ ಏನು ಅಂತ. ಅವ್ರ ಕಡೆಯಿಂದ ಒಪ್ಪಿಗೆ ಸಿಕ್ತು. ನಮ್ಮ ಅತ್ತೆ ಪೂಜೆ ಮಾಡಿ ನಮ್ಮ ಮಾವನದೊಂದು ಆಶೀರ್ವಾದ ತಗೊಂಡು ದೇವ್ರ ಫುಲ್ ಪೂಜೆ ಮಾಡಾದ್ಮೇಲೆ ಹೊರಟ್ವಿ. ಬೆಳಗಿನ ಜಾವ 5 ಗಂಟೆ ಆಗಿತ್ತು ನಾವು ಹೊರಡೋಷ್ಟೊಳಗಡೆ. ನನ್ನ ಮಗನ ಬರಬೇಡ ಅಂದರೂ ಕೇಳಲಿಲ್ಲ, ಬಂದೇ ಬಿಟ್ಟ. ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ನಮ್ಮ ಆಂಜನೇಯ ಸಿಕ್ಕಿದ್ರು, ಅವ್ರಿಗೊಂದು ನಮಸ್ಕಾರ ಹಾಕಿ ಹೊರಟ್ವಿ. ನಾವು ಹೋಗೋಷ್ಟರ ಆಲ್ರೆಡಿ ಬಸ್ ಬಂದುಬಿಟ್ಟಿತ್ತು ನೋಡಿ. ಆಲ್ಮೋಸ್ಟ್ ಅಷ್ಟರೊಳಗಡೆ 5:30 ಆಗಿತ್ತು ನೋಡಿ. ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಅಮ್ಮನವ್ರ ಸೇವೆ ಮಾಡ್ತಾಯಿದ್ರು ಆಲ್ರೆಡಿ. ನಾನು ಹೋಗಿ ನಾನು ಅವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿ, ಏನಿಲ್ಲ ಕೆಲಸ ಅಂದರೆ ಬೇವಿನ ಸೊಪ್ಪು ಬೇವಿನ ಹಾರ ಮಾಡ್ತಿದ್ವಿ. ಅದೆಲ್ಲ ಆದಮೇಲೆ ಅವ್ರು ಅಲ್ಲೇ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡ್ರು. ಗಾಡಿಗೆ ತಾಯಿ ಫೋಟೋ ಕಟ್ಟಿ ಗಾಡಿ ಫುಲ್ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫುಲ್ಲು ಗಾಡಿ ಫುಲ್ಲು ಬೆಳೆದ್ಬಿಟ್ಟಿದೆ ಅರಿಶಿನ ಕುಂಕುಮನ. ಅದು ಚೆನ್ನಾಗಿತ್ತು. ಕೈಗೆ ಕಾಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಹಿರ್ಮುಡಿಗೆ ಅಂತ ಅಂದ್ಬಿಟ್ಟು ಬ್ಯಾಗ್ಗಳೆಲ್ಲ ರೆಡಿ ಮಾಡ್ಕೋತಿದ್ವಿ. ನಿಜವಾಗ್ಲೂ ನೀವು ಏನಾದರೂ ಅನ್ನಿ, ಒಂದು ಟೈಮ್ ನಿಮಗೆ ಹೋಗಬೇಕು ಅನ್ಸರಿ ನಿಜವಾಗ್ಲೂ ಹೋಗಿ ಬನ್ನಿ. ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು, ಓಂ ಶಕ್ತಿ ತಾಯಿ. ಎಲ್ಲರೂ ರೆಡಿ ಮಾಡ್ಕೋತಾ ಇದ್ವಿ. ಎಲ್ಲರೂ ರೆಡಿ ಆದಮೇಲೆ ನೋಡಿ ಹಿಂಗೆ ಕಾಣಿಸ್ತಿದ್ದಾರೆ. ಮತ್ತು ನಮಗೆಲ್ರಿಗೂ ಮಾಲೆ ಹಾಕ್ತಾರಲ್ಲ, ಅವ್ರು ಫಸ್ಟು ಇರುಮುಡಿ ಹೊತ್ಕೊಂಡೆ ನಮಗೆಲ್ರಿಗೂ ಮಾಲೆ ಹಾಕ್ಬೇಕಂತೆ. ಇರುಮುಡಿ ಅವ್ರು ಹಾಕಿಸ್ಕೊಂಡು ಅವ್ರಿಗೆ ಆರತಿ ಮಾಡಿ ನೆಕ್ಸ್ಟ್ ಅವರು ಎಲ್ರಿಗೂ ಮಾಲೆ ಹಾಕಿದ್ರು. ಎಲ್ಲರೂ ಮಾಲೆ ಹಾಕಿಸ್ಕೊಂಡು ಅಮ್ಮನವ್ರನ್ನ ಕೂಗ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ವಿ ಅಂತ ಅನ್ಕೋತಿದ್ದೆ ನಾನು, ಬಟ್ ಹೇಗೆ ಕಾಣಿಸ್ತಿದ್ದ ಗೊತ್ತಿಲ್ಲ ನನಗೆ. ಆಮೇಲೆ ದೇವಸ್ಥಾನ ಫುಲ್ ಒಂದು ದರ್ಶನ ಹಾಕಿ ಫುಲ್ ಎಲ್ಲರೂ, ಆಮೇಲೆ ಗಾಡಿ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ವಿ. ಮೂರು ಪ್ರದಕ್ಷಿಣೆ ಹಾಕಾದ್ಮೇಲೆ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಸೇರಿಸಿ ದೃಷ್ಟಿ ತೆಗೆದ್ರು. ಎಲ್ರಿಗೂ ಸೇರಿಸಿ ಗಾಡಿ ಸಮೇತ ತೆಗ್ದಾದ್ಮೇಲೆ ಎಲ್ಲ ಶಕ್ತಿಯವರೆಗೂ ನಿಂಬೆಹಣ್ಣಿಂದ ದೃಷ್ಟಿ ತೆಗೆದ್ರು. ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬಸ್ ಹತ್ಕೊಂಡು ಹೋದರು. ಆಮೇಲೆ ಏನೋ ಗೊತ್ತಾ, ಫಸ್ಟ್ ಟೈಮ್ ಬರೋರಿಗೆ ಎಲ್ರಿಗೂ ಹೇಳ್ಬಿಟ್ಟಿದೆ ಯಾರೂ ನಿದ್ದೆ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡಿದ್ದಾರೆ, ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ, ನನ್ನ ವಿಡಿಯೋ ತಗೊಂಡಿದ್ದಾರೆ ನೋಡಿ, ನೀನು ಎಲ್ರಿಗೂ ಹೇಳಿ ನೀನು ನಿದ್ದೆ ಮಾಡಿದ್ದೀಯ ಅಂತ. ಅಯ್ಯೋ, ಫುಲ್ಲು ಡೀಪಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ನನಗೆ ಗೊತ್ತೇ ಇಲ್ಲ ವಿಡಿಯೋ ತೆಗ್ದಿರೋದು. ಫುಲ್ಲು ಗೊರಕೆ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಒಬ್ಬಳೇ ಮಲಗಿಲ್ಲ ಗೈಸ್, ಎಲ್ಲರೂ ಮಲಗಿದ್ದಾರೆ. ಆಮೇಲೆ ಎಲ್ಲ ಎದ್ದು ಒಂದು ರೌಂಡ್ ಫುಲ್ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಹೋಗ್ತಾ ಹಾಗೆ ನಮ್ಮ ಬಾಸ್ ಸಿಕ್ಕಿದ್ರು. 101 ಲಿಂಗಗಳಿದ್ವು. ಅವೆಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ ಬಾಸ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹಂಗೆ ದೇವಿ ದರ್ಶನ ಮಾಡಿ ಅಲ್ಲಿ ದೇವಿ ದರ್ಶನ ಮಾಡಿ ಅಲ್ಲಿ ಏನೋ ಶಾಸ್ತ್ರ ಹೇಳ್ತಾಯಿದ್ರಪ್ಪ. ಹಂಗೆ ಕೇಳ್ಕೊಂಡು ನಮ್ಮ ಭವಿಷ್ಯ ಹೇಗಿದೆ ಅಂತ ನೋಡಿ. ಎಲ್ರಿಗೂ ಏನು ಕ್ಯೂರಿಯಾಸಿಟಿ, ಎಲ್ಲರೂ ಹೆಂಗೆ ನಿಂತ್ಕೊಂಡು ಕೇಳ್ತಿದ್ದಾರೆ.
ಹೇಳ್ತಾ ಇದ್ದಾರೆ ಏನೇನೋ. ಓಕೆ, ಅದನ್ನು ಕೇಳಿಕೊಂಡು ಅಲ್ಲೇ ಊಟ ಮಾಡಿ ಬಸ್ ಹತ್ವಿ. ಊಟ ಮಾಡಿದ್ದಕ್ಕೆ ಫುಲ್ ಎನರ್ಜಿ ಬಂದು ಫುಲ್ ಡ್ಯಾನ್ಸ್ ಮಾಡ್ತಿದ್ದೀನಿ. ನಾವು ಹೋಗಿದ್ದು ಹುಣ್ಣಿಮೆ ದಿನ. ತಿರುಮಲೆಯಲ್ಲಿ ದೀಪ ಹಚ್ತಾರಂತೆ ವರ್ಷಕ್ಕೊಂದ್ಸಲ. ಅದು ದರ್ಶನ ಆಯಿತು ನೋಡಿ, ತೋರಿಸ್ತಾ ಇದ್ದೀನಿ. ಅದು ದರ್ಶನ ಮಾಡ್ಕೊಂಡು ಫೈನಲಿ ಅಮ್ಮನವ್ರ ದೇವಸ್ಥಾನ ಹತ್ರ ಹೋದ್ವಿ. ಅದು ಬಸ್ ಇಳಿದು ಅಲ್ಲೂ ಆರತಿ ತೆಗೆದ್ರು, ದೃಷ್ಟಿ ತೆಗ್ದು ಫೈನಲಿ ಅಮ್ಮನವ್ರ ಗುಡಿ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ. ಫಸ್ಟ್ ಟೈಮ್ ಓಪನ್ನು, ಹುಣ್ಣಿಮೆ ದಿವಸ ಎಷ್ಟು ಜನ ಇದ್ದಾರೆ. ಫೈನಲಿ ಅಮ್ಮನವ್ರ ದರ್ಶನ ಆಯ್ತಪ್ಪ. ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಅಪ್ಪಪ್ಪ ಏನು ಜನ. ಪುದುಕೋಟೈ ಭುವನೇಶ್ವರಿ ಭುವನೇಶ್ವರಂ ಜಗದೀಶ್ವರಿ ಹಂಗೆ ಒಂದು ಫೋಟೋ ತೆಕ್ಕೊಂಡು ನಂಗನಲ್ಲೂರು ರಾಜೇಶ್ವರಿ ಭಾಗೇಶ್ವರಿ ಯೋಗೇಶ್ವರಿ ದರ್ಶನ ಮಾಡಿಬಿಟ್ವಿ. ಹೊರಗಡೆ ಬಂದು ಒಂದೆರಡು ಫೋಟೋ ತೆಕ್ಕೊಂಡು ಮತ್ತೆ ಹೋಗ್ತಾ ನಮ್ಮ ಬಾಸ್ ಸಿಕ್ಕಿದ್ರು. ಅವ್ರದ್ದೊಂದು ನಾಮ ಹಾಕಿಸ್ಕೊಂಡು ಹೀಗೆ ಮಿನಿ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.